ಬಡ ಸೊಸೆಯ ಮಡಕೆಯ ಕಬ್ಬಿನ ರಸ. ಹೈವೇ ರೋಡ್ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ಬಡ ಸೊಸೆ ಅನಾಮಿಕಾ ಮಡಕೆಯಲ್ಲಿ ಕಬ್ಬಿನ ರಸ ಮಾರಲಿಕ್ಕೆ ಶುರು ಮಾಡುತ್ತಾಳೆ. ಬಿಸಿಯ ಬೇಗೆ ತಡೆಯಲಾರದೆ ತಣ್ಣಗೆ ಇರಬೇಕು ಅಂತ ಬಹಳ ಜನ ಅನಾಮಿಕಳ ಹತ್ತಿರ ಮಡಕೆಯ ಕಬ್ಬಿನ ರಸ ಕುಡಿತಾ ಇರ್ತಾರೆ. ದುಡ್ಡನ್ನು ಆ ಪಕ್ಕದಲ್ಲೇ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡ ಅತ್ತೆ ಶಾರದಂಗೆ ಕೊಟ್ಟು ಹೋಗ್ತಾ ಇರ್ತಾರೆ. ಆ ದುಡ್ಡನ್ನು ನೋಡಿ ಶಾರದ ಎಷ್ಟೋ ಸಂತೋಷ ಪಡ್ತಾ ಇರ್ತಾಳೆ. ಸೊಸೆ, ಈ ಬೇಸಿಗೆ ಕಾಲ ಬದುಕಲಿಕ್ಕೆ ತುಂಬಾ ಆಲೋಚನೆ ಮಾಡಿದೆಯೇ, ನಿನ್ನ ಮೆಚ್ಚಲಾರ್ದೆ ಎಲ್ಲಾರ್ದೆ ಹೋಗ್ತಾ ಇದ್ದೀನಿ. ನಿನ್ನಂತಹ ಸೊಸೆ ಇರುವ ಪ್ರತಿ ಮನೆ ಯಾವುದಕ್ಕೂ ಕಷ್ಟಪಡದೆ ಎಂತಹ ದುಃಖನೂ ತಿಳಿಯದೆ ಸಂತೋಷವಾಗಿರುತ್ತೆ. ಎಲ್ಲ ನಿಮ್ಮ ಪ್ರೋತ್ಸಾಹನೇ ಅಲ್ವತ್ತೆ. ನಾನು ಕೇಳಿದಾಗ ನೀವು ಒಪ್ಕೊಂಡಿದ್ರಿ, ಅದರಿಂದಲೇ ನಾವು ಹೀಗೆ ಮಡಿಕೆಯಲ್ಲಿ ಕಬ್ಬಿನ ರಸ ಮಾರ್ತಾ ಇದೀವಿ. ಬೆಳಿಗ್ಗೆನೆ ಬಂದು ಮನೆಯವರೆಗೂ ಕಷ್ಟಪಡ್ತಾ 4 ದುಡ್ಡು ಸಂಪಾದಿಸುತ್ತಾ ನಾವು ಅವರನ್ನ ಆನಂದದಿಂದ ನೋಡ್ಕೋತಾ ಇದೀವಿ. ಹೌದು ಸೊಸೆ, ಇಲ್ಲಾಂದ್ರೆ ಊರಲ್ಲಿ ಏರ್ಪಾಟಾದ ಬರವಿನಿಂದ ಬಹಳ ಅಂದ್ರೆ ಬಹಳ ಕಷ್ಟ ಪಡ್ತಾ ಇದ್ವಿ. ಊರಲ್ಲಿದ್ರೆ ನಮ್ಗೆ ಮನೆ ಬಾಡಿಗೆ ಕಷ್ಟ ತಪ್ಪೋದು, ಆದ್ರೆ ಹೊಟ್ಟೆ ತುಂಬ್ತಾ ಇರ್ಲಿಲ್ಲ. ಹಸುವಿಗೆ ಒದ್ದಾಡಿ ಹೋಗ್ತಾ ಇದ್ವಿ. ಈಗ ನಮ್ಗೆ ಕಷ್ಟವಿಲ್ವಲ್ಲ ಅತ್ತೆ. ನಾವು ನಿತ್ಯವೂ ಪೂಜೆ ಮಾಡುವ ಶಿವಯ್ಯನೇ ನಮಗೆ ಹೀಗೆ ಮಡಕೆ ಕಬ್ಬಿನ ರಸ ಮಾರಿಕೊಳ್ಳುವ ದಾರಿಯನ್ನು ತೋರಿಸಿದ್ದಾನೆ ಅಂತ ಸಂತೋಷ ಪಡ್ತಾ ಬೇಸಿಗೆ ಕಾಲ ಆಗುವವರೆಗೂ ಸ್ವಲ್ಪ ದುಡ್ಡು ಸಂಪಾದಿಸಬಹುದು. ಹೌದಮ್ಮ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ರೇವತಿ, ಶಾಂತಿ ಅನ್ನುವ ಇಬ್ಬರು ಹೆಂಗಸರು ಅಲ್ಲಿಗೆ ಬರುತ್ತಾರೆ. ಹೇಳಿ, ನಿಮ್ಗೇನ್ ಬೇಕು? ನನ್ನ ಹೆಸರು ರೇವತಿ, ಅವಳು ಶಾಂತಿ, ನನ್ ಸೊಸೆ. ನಾವು ಕೂಡ ಸ್ವಲ್ಪ ದೂರದಲ್ಲಿ ಹೀಗೆ ಕಬ್ಬಿನ ರಸದ ಗಾಡಿನ ಇಟ್ಕೊಂಡು ಮಾರ್ತಾ ಇದೀವಿ. ನಮ್ಮ ಹತ್ರನ ಬಹಳ ಕಡಿಮೆ ಜನ ಬಂದು ಕುಡಿತಾ ಇದ್ದಾರೆ, ನಿಮ್ಮ ಹತ್ರನ ಬಹಳ ಹೆಚ್ಚು ಜನ ಬರ್ತಾ ಇದ್ದಾರೆ. ನಿಜಕ್ಕೂ ರಹಸ್ಯ ಏನು ಹೇಳ್ಬಾರ್ದಾ? ಅಯ್ಯೋ ರೇವತಿ, ಇದ್ರಲ್ಲಿ ರಹಸ್ಯ ಎಲ್ಲ ಏನೋ ಇಲ್ಲ. ನೀವು ಮಾರೋದು ಕಬ್ಬಿನ ರಸನೇ, ನಾವು ಮಾರೋದು ಕಬ್ಬಿನ ರಸನೇ. ಆದ್ರೆ ನೀವು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಹಾಕೊಡ್ತಾ ಇದ್ರ, ನಾವು ಮಣ್ಣಿನ ಗ್ಲಾಸ್ ಅಲ್ಲಿ ಕೊಡ್ತಾ ಇದೀವಿ, ಅಷ್ಟೇ ಭೇದ. ಅಂದ್ರೆ ನಾವು ಕೂಡ ನಾಳೆಯಿಂದ ಮಣ್ಣಿನ ಗ್ಲಾಸ್ ಅಲ್ಲಿ ಕಬ್ಬಿನ ರಸ ಹಾಕಿ ಮಾರ್ತೀವಿ. ಹಾಗೆ ಮಾರಿ. ಜ್ಯೂಸ್ ಕುಡಿಯೋವರಿಗೆ, ಬಿರಿಯಾನಿ ತಿನ್ನುವವರಿಗೆ ಹೊಸದಾಗಿ ಏನಾದ್ರೂ ವೆರೈಟಿ ಆಗಿದ್ರೆ ಹಿಡಿಸುತ್ತೆ. ನೀವು ಕೂಡ ಹೀಗೆ ಮಡಕೆ ಕಬ್ಬಿನ ರಸ ಮಾರೋದು ಶುರು ಮಾಡಿ. ಇಬ್ರು ಮಡಕೆ ಕಬ್ಬಿನ ರಸ ಮಾರಿದ್ರೆ ಯಾರು ಪೂರ್ತಿಯಾಗಿ ಒಳ್ಳೇದಾಗಲ್ವಲ್ಲ ರೀ. ನಾವು 2 ದಿನದಲ್ಲಿ ಇಲ್ಲಿಂದ ಹೊರಟು ಹೋಗ್ತೀವಿ. ಎಲ್ಲಿಗೆ ಹೊರಟು ಹೋಗ್ತೀವಿ? ತುಂಬಾ ಕೆಲ್ಸ ಇದೆ. ಹೌದು, ನಿಮ್ಮನ್ ಕೇಳೋದು ಮರ್ತೋದೆ, ನಿಮ್ ಹತ್ರ ಜಿತೇಂದ್ರ ಅನ್ನುವ ಲೋಕಲ್ ಲೀಡರ್ ಯಾರಾದ್ರೂ ಬಂದ್ರಾ? ಇಲ್ಲ, ನಮ್ ಜೊತೆ ಅವನ ಹತ್ರ ಏನ್ ಕೆಲ್ಸ ಬರುತ್ತೆ? ಅವನು ಬಂದಾಗ ಜಾಗ್ರತೆಯಾಗಿ ಮಾತಾಡಿ, ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಟ್ಬಿಡಿ. ದುಡ್ಡು ಕೇಳ್ತಾನಾ? ಹೌದಕ್ಕ, 10,000 ಕೇಳ್ತಾನೆ. ಯಾಕಂದ್ರೆ ಈ ಜಾಗ ಅವನ ಪರಿಧಿಯಲ್ಲಿ ಇದೆ ಅಂತ ಹೇಳ್ತಾನೆ. 10,000 ಕೊಟ್ರೆ ವ್ಯಾಪಾರ ಮಾಡ್ಕೊ ಅಂತಾನೆ. ಇಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ನಾವು ಎದುರಿಸಿ ಧೈರ್ಯವಾಗಿದ್ರೆ ನಮ್ಮ ಕಬ್ಬಿನ ರಸದ ಗಾಡಿನ ರಾತ್ರಿಗೆ ರಾತ್ರಿ ಖಾಲಿ ಮಾಡಿಸ್ತಾನೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಭಯಪಡುತ್ತಾರೆ. ಹೌದಾ ಶಾಂತಿ, ಬಹಳ ಥ್ಯಾಂಕ್ಸ್. ಮೊದಲೇ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಹೌದು ರೇವತಿ, ನಾವು ಇನ್ಮೇಲಿಂದ ಜಾಗೃತಿಯಾಗಿರ್ತೀವಿ ಎಂದು ಹೇಳುತ್ತಲೇ ರೇವತಿ, ಶಾಂತಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಉಷೋದಯ ಕಾಲೋನಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಪ್ರಸಾದ್ ನಿಂತ್ಕೊಂಡು ತನ್ನ ಮಗ ರಮೇಶ್ಗೆ ಫೋನ್ ಮಾಡ್ತಾನೆ. ಆಗ ರಮೇಶ್ ಆಟೋದಲ್ಲಿ ರೋಡಲ್ಲಿ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಹೇಳಪ್ಪ, ಮನೆಗ್ ಬರ್ತಿದ್ಯಾನೋ? ಇಲ್ಲಪ್ಪ, ಟೈಮ್ ಆಗೋ ಆಗಿದೆ. ನೀನು ಮತ್ತೊಂದು ಆಟೋ ಮಾತಾಡ್ಕೊಂಡು ಹೋಗು. ನಮ್ಮ ಆಟೋ ಇರ್ಬೇಕಾದ್ರೆ ಇನ್ನೊಂದು ಆಟೋ ಮಾತಾಡ್ಕೊಂಡು ಹೋಗೋದೇನೋ? ಬೇರೆ ಆಟೋಕ್ಕೆ ಕೊಡೋ ದುಡ್ಡನ್ನ ನಿಂಗೆ ಕೊಡ್ತೀನಿ. ಮನೆಗ್ ಬಂದ್ಬಿಡು. ಅಲ್ಲಿ ಬಿಸಿಲಲ್ಲಿ ಕಬ್ಬಿನ ರಸ ಮಾರಾಟ ಮಾಡ್ತಾ ಇರೋ ಅತ್ತೆ ಸೊಸರಿಗೆ ಬಹಳ ಹಸಿವಾಗ್ತಾ ಇರುತ್ತೆ. ಈಗಲೇ ಬರ್ತಾ ಇದೀನಪ್ಪ ಎಂದು ರಮೇಶ್ ಫೋನ್ ಇಟ್ಟು ಆಟೋವನ್ನು ತೆಗೆದುಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಮಡಕೆ ಕಬ್ಬಿನ ರಸ ಮಾರಾಟ ಮಾಡ್ತಾ ಇರೋ ಸೊಸೆ ಹತ್ರ, ಹಸಿವೆ ಆಗಿದ್ಯಾ ಅನಾಮಿಕಾ? ಇಲ್ಲ ಅತ್ತೆ, ಕೆಲ್ಸದಲ್ಲಿದ್ದೀನಲ್ಲ, ಹಸಿವೆ ಗೊತ್ತಾಗ್ತಾ ಇಲ್ಲ. ನನಗ್ ಮಾತ್ರ ತುಂಬಾ ಹಸಿವಾಗ್ತಿದೆ ಸೊಸೆ. ನಿಮ್ ಮಾವಯ್ಯನ ಲಂಚ್ ಬಾಕ್ಸ್ ತಗೊಂಬ ಅಂತ ಹೇಳ್ದೆ. ಇಲ್ಲಿ ನೋಡು, ಇದುವರೆಗೂ ಲಂಚೇ ತಗೊಂಬಂದಿಲ್ಲ. ಅತ್ತೆ, ಹೇಗೂ ನಮ್ಮ ಹತ್ರ ದುಡ್ಡಿದೆ ಅಲ್ವಾ, ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರ್ಬಾರ್ದಾ? ನಿಂಗ್ ಕೂಡ ತಗೊಂಡ್ಬರ್ತೀನಿ ಸೊಸೆ. ನಂಗ್ ಬೇಡ ಅತ್ತೆ, ನಾನು ಮಾವಯ್ಯ ತರುವ ಲಂಚ್ ಬಾಕ್ಸೇ ತಿಂತೀನಿ. ಮೊದಲೇ ನೀವು ಹಸಿವೆನ ತಡಿಲಾರಲ್ಲ, ಹೋಗಿ ಬಿರಿಯಾನಿ ತಿಂದು ಬನ್ನಿ ಹೋಗಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಆಟೋ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಲಂಚ್ ಬಾಕ್ಸ್ ಹಿಡಿದುಕೊಂಡು ಪ್ರಸಾದ್ ಆಟೋದಲ್ಲಿ ಕುತ್ಕೋತಾನೆ. ರಮೇಶ್ ಆಟೋವನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ. ಅತ್ತೆ ಸೊಸೆಯರು ಮಡಕೆ ಕಬ್ಬಿನ ರಸ ಮಾರ್ತಾ ಇರ್ತಾರೆ. ಇಷ್ಟರಲ್ಲಿ ಆಟೋದಲ್ಲಿ ಲಂಚ್ ಬಾಕ್ಸ್ ತೆಗೆದುಕೊಂಡು ರಮೇಶ್, ಪ್ರಸಾದ್ ಬರ್ತಾರೆ. ಪ್ರಸಾದ್ ಆಟೋದಿಂದ ಇಳಿದು, ಇನ್ನು ನೀನ್ ಹೋಗು ಮಗನೇ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ, ನಿನಗೂ ಸೊಸೆಗೆ ಲಂಚ್ ಬಾಕ್ಸ್ ತಗೊಂಡ್ಬಂದಿದ್ದೀನಿ, ಇನ್ನು ತಿನ್ನಿ. ಬಂದವರಿಗೆ ನಾನು ಕಬ್ಬಿನ ರಸ ಹಾಕೊಡ್ತೀನಿ. ಸರಿ ಕಣ್ರಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಜಿತೇಂದ್ರ ಅನ್ನುವ ಲೋಕಲ್ ಲೀಡರ್ ಕಾರಿನಲ್ಲಿ ಬರುತ್ತಾನೆ. ಅದನ್ನು ನೋಡಿ ಅನಾಮಿಕ ಕಾರಿನ ಹತ್ರ ಬರ್ತಾಳೆ. ಹೇಳಿ ಸ್ವಾಮಿ, ಮಡಕೆ ಕಬ್ಬಿನ ರಸ ಎಷ್ಟು ಗ್ಲಾಸ್ ಕೊಡು ಅಂತೀರಾ? ನಿನ್ನ ಹೆಸರೇನು? ಅನಾಮಿಕ ಸ್ವಾಮಿ. ಎಷ್ಟು ಗ್ಲಾಸ್ ಕಬ್ಬಿನ ರಸ ತಗೊಂಡ್ಬನ್ನಿ ಅಂತೀರಾ ನೀವು? ಇಲ್ಲಿ ನೋಡು ಅನಾಮಿಕಾ, ಮೊದಲು ನಾನು ಹೇಳೋದನ್ ಕೇಳು, ಆಮೇಲೆ ನೀನು ನಿನ್ನ ಮಡಕೆ ಕಬ್ಬಿನ ರಸ ಕೊಡುವಂತೆ. ಹೇಳಿ ಸ್ವಾಮಿ. ಇಲ್ಲಿ ಕಬ್ಬಿನ ರಸ ಇಟ್ಕೊಂಡು ಮಾರ್ಬೇಕು ಅಂದ್ರೆ ನಮಗೆ ದುಡ್ಡು ಕೊಡ್ಬೇಕು.
ಯಾಕೆ ಕೊಡ್ಬೇಕು ಸ್ವಾಮಿ ದುಡ್ಡು? ಈ ಜಾಗ ನಿಮ್ದಲ್ವಲ್ಲ. ಹಾಗೆ ಮಾತಾಡ್ಬೇಡ ಅನಾಮಿಕಾ, ನಂಗೆ ಕೋಪ ಬರುತ್ತೆ. ನಂಗೆ ಕೋಪ ಬಂದ್ರೆ ಈ ಮರದ ಕೆಳಗೆ ನಿನ್ನ ಕಬ್ಬಿನ ರಸದ ಮಿಷಿನ್ ಇರಲ್ಲ, ನೀವು ಇರಲ್ಲ. ಮರ್ಯಾದೆಗೆ ದುಡ್ಡು ಕೊಟ್ಟು ಚೆನ್ನಾಗಿ ಕಬ್ಬಿನ ರಸ ಮಾರ್ಕೊಳ್ಳಿ. ಇರಿ ಸ್ವಾಮಿ, ದುಡ್ಡಲ್ವಾ, ಕೊಡ್ತೀನಿ ಎಂದು ಸ್ಟೂಲ್ ಮೇಲೆ ಕೂತ್ಕೊಂಡು ಶಾರದಳ ಹತ್ರ ಬರ್ತಾಳೆ. ಯಾರು ಸೊಸೆ? ಜಿತೇಂದ್ರ ಅನ್ನುವ ಲೋಕಲ್ ಲೀಡರ್ ಅಂತೆ, ದುಡ್ಡುಗಾಗಿ ಅಂತ ಬಂದಿದ್ದಾನೆ. ಸರಿ ಬಿಡು, ಈ 1000 ರೂಪಾಯಿ ತಗೊಂಡು ಕೊಡು, ಅವನ್ ಜೊತೆ ನಮ್ಗೇನಕ್ಕೆ ಎಂದು ಅನಾಮಿಕಂಗೆ ದುಡ್ಡು ಕೊಡುತ್ತಾಳೆ. ಅನಾಮಿಕ ದುಡ್ಡು ತೆಗೆದುಕೊಂಡು ಜಿತೇಂದ್ರನ ಹತ್ರ ಬರ್ತಾಳೆ. ಈ 1000 ರೂಪಾಯಿ ತಗೊಳ್ಳಿ ಸ್ವಾಮಿ ಎಂದು ಹೇಳುತ್ತಲೇ ಜಿತೇಂದ್ರನ್ಗೆ ಕೋಪ ಬರುತ್ತೆ. ಕೋಪದಿಂದ ನೋಡ್ತಾ, ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನು ಕೇಳಿದ್ದು 1000 ರೂಪಾಯಿ ಅಲ್ಲ, 10,000. ಹೋಗಿ 10,000 ತಗೊಂಬಾ, ಹೋಗು. ಸ್ವಾಮಿಯವರೇ, 10,000 ಸಂಪಾದಿಸ್ಬೇಕು ಅಂದ್ರೆ ಎಷ್ಟೋ ಕಷ್ಟಪಡ್ಬೇಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಾವು ಕೊಡಲಾರೆವು. ಹಾಗಂದ್ರೆ ಒಪ್ಕೊಳ್ಳಲ್ಲ ಅನಾಮಿಕಾ. ಇಲ್ಲಿ ನೀನು ಕಬ್ಬಿನ ರಸ ಮಾರ್ಬೇಕು ಅಂದ್ರೆ ನನಗೀಗ 10,000 ಕೊಡ್ಬೇಕು. ಇಲ್ಲ ಅಂದ್ರೆ ಏನ್ ನಡೆಯುತ್ತೋ ನಂಗೆ ಗೊತ್ತಿಲ್ಲ. ಏನ್ ನಡೆದ್ರು ನನಗೆ ಸಂಬಂಧವಿಲ್ಲ. ಅಂದ್ರೆ ಹೇಗೆ ಸ್ವಾಮಿ? ಏನೋ ಬಡವರು ಬದುಕೋದಕ್ಕೆ ಹೀಗ್ ಬಂದು ಮಡಕೆ ಕಬ್ಬಿನ ರಸ ಮಾರ್ತಾ ಇದ್ದೀವಿ, 10,000 ಕೊಡು ಅಂದ್ರೆ ಹೇಗೆ ಹೇಳಿ? ಕೊಡ್ಬೇಕು, ಖಚಿತವಾಗಿ 10,000 ಕೊಡ್ಬೇಕು. ಇಲ್ಲ ಅಂದ್ರೆ ಸುಮ್ನಿರಲ್ಲ. ದುಡ್ಡು ಕೊಡದೆ ಇದ್ರೆ ಇಲ್ಲಿಂದ ನಿನ್ನ ಕಬ್ಬಿನ ರಸ ಗಾಡಿನ ತೆಗೆದು ಮತ್ತೆ ಎಲ್ಲಾದ್ರೂ ಇಟ್ಕೊಳ್ಳಿ ಎಂದು ಬೆದರಿಸುತ್ತಾ ಇರುತ್ತಾನೆ. ಅನಾಮಿಕ ಬೇಡಿಕೊಳ್ಳುತ್ತಾ ಇರುವಾಗ ಜಿತೇಂದ್ರ ಮತ್ತಷ್ಟು ರೆಚ್ಚಿ ಹೋಗುತ್ತಾನೆ. ಖಚಿತವಾಗಿ ತನಗೆ ದುಡ್ಡು ಕೊಡ್ಲೇಬೇಕು ಅಂತ ಕೋಪದಿಂದ ಅರಸ್ತಾ ಇರ್ತಾನೆ. ಆವೇಶದಿಂದ ಕಾರಿಂದ ಇಳಿಯುತ್ತಾನೆ. ಚಕಚಕ ಕಬ್ಬಿನ ರಸದ ಗಾಡಿ ಹತ್ರ ಬರ್ತಾರೆ. ಅನಾಮಿಕ, ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ನನ್ಗೆ 10,000 ಕೊಡ್ತೀಯಾ? ಇಲ್ಲ ಅಂದ್ರೆ ಕಬ್ಬಿನ ರಸದ ಮಿಷನ್ ಅನ್ನ ಇಲ್ಲೇ ನಾಶ ಮಾಡು ಅಂತೀಯಾ? ಬೇಡ ಸ್ವಾಮಿ, ನಾಶ ಮಾಡಬೇಡಿ. ಈಗ ದುಡ್ಡಿಲ್ಲ, ಈ ಮಧ್ಯನೇ ಈಗ ಗಾಡಿನ ಇಟ್ಕೊಂಡಿದೀವಿ, ಮಡಕೆ ಕಬ್ಬಿನ ರಸ ಅಂತ ಮಾರ್ಕೋತಾ ಇದೀವಿ, ನಮ್ಮನ್ ಬಿಟ್ಬಿಡಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಆದ್ರೆ ಜಿತೇಂದ್ರ ಮತ್ತಷ್ಟು ರೆಚ್ಚಿ ಹೋಗುತ್ತಾನೆ. ಕಬ್ಬಿನ ರಸದ ಮಿಷಿನ್ ಅನ್ನ ಬೀಳಿಸುತ್ತಾನೆ. ಕಬ್ಬಿನ ಕೋಳುಗಳೆಲ್ಲ ಚಿತ್ರ ವಿಚಿತ್ರವಾಗಿ ಕೆಳಗೆ ಬೀಳುತ್ತೆ. ಸೊಸೆ, ಇನ್ನು ಸಹನೆ ಇಟ್ಟಿದ್ದು ಸಾಕು ಹೊರತು ನಾವು ಬಂದ ಕೆಲ್ಸವಾಯ್ತಲ್ಲ, ತಡ ಮಾಡದೆ ಜಿತೇಂದ್ರನ ಅರೆಸ್ಟ್ ಮಾಡು ಎಂದು ಹೇಳುತ್ತಲೇ ಜಿತೇಂದ್ರ ಅಯೋಮಯದಿಂದ ನೋಡ್ತಾ, ನನ್ನ ಅರೆಸ್ಟ್ ಮಾಡೋದೇನು? ಒಂದು ನಿಮಿಷ ಇರಯ್ಯ, ನಿಂಗೆ ಅರ್ಥವಾಗತ್ತೆ. ಏನು ಅಂದ್ರೆ ಮಾಡಿದ ವಿಡಿಯೋ ರೆಕಾರ್ಡ್ ಸಾಕು, ತಗೊಂಡ್ಬಂದ್ಬಿಡಿ ಎಂದು ಹೇಳುತ್ತಲೇ ಒಂದು ಮರದ ಹಿಂದೆ ಫೋನ್ ಅಲ್ಲಿ ಶೂಟ್ ಮಾಡ್ತಾ ಇರುವ ರಮೇಶ್ ಕಾಣಿಸುತ್ತಾನೆ. ಜಿತೇಂದ್ರಂಗೆ ಅಲ್ಲಿ ಏನ್ ನಡೆಯುತ್ತೋ ಅರ್ಥವಾಗದೆ ಅಯೋಮಯವಾಗಿರುತ್ತೆ. ಅನಾಮಿಕ, ಅರೆಸ್ಟ್ ಮಾಡು, ನಮಗೆ ಬೇಕಾದ ಸಾಕ್ಷ್ಯ ಇದೆ ಅಲ್ಲ, ನಾವು ಕೂಡ ಕಣ್ಣೇರೆ ನೋಡಿದೀವಿ, ಮಗು ರಮೇಶ್ ಶೂಟ್ ಮಾಡಿದಾನೆ ಎಂದು ಹೇಳುತ್ತಲೇ ಅನಾಮಿಕ ಜಿತೇಂದ್ರನ ಅರೆಸ್ಟ್ ಮಾಡುತ್ತಾಳೆ. ನಿನ್ ಮೇಲೆ ಬಹಳ ಅಂದ್ರೆ ಬಹಳ ಕಂಪ್ಲೇಂಟ್ಸ್ ಬಂದಿತ್ತು, ಒಂದು ಫಿರ್ಯಾದಿ ಮಾಡಿದವ್ರನ್ನ ಕೂಡ ಸಾಯಿಸ್ತಾ ಇದೆಯಾ ಅಂತ ಹೇಳಿತ್ತು, ಹೀಗೆ ಬದುಕಲಿಕ್ಕೆ ಬಂದವ್ರಿಗೆ ಕೂಡ ಬೆದರಿಸಿ ಅವ್ರ ಹತ್ರ ದುಡ್ಡು ತಗೋತಿದ್ಯಾ ಅಂತ ರುಜುವಾಗಿದೆ. ಏನು ಬಾ ಪೊಲೀಸ್ ಸ್ಟೇಷನ್ಗೆ. ಅಂದ್ರೆ ನೀವು? SI ಅನಾಮಿಕ, ಹೆಡ್ ಕಾನ್ಸ್ಟೇಬಲ್ ಶಾರದಾ, ರೈಟರ್ ಕಾನ್ಸ್ಟೇಬಲ್ ಪ್ರಸಾದ್, ಡ್ರೈವರ್ ಕಾನ್ಸ್ಟೇಬಲ್ ರಮೇಶ್, ನಾವೆಲ್ಲ ಒಂದು ಟೀಮ್. ಆ ಟೀಮ್ ಈಗ ನಿನ್ಗೆ ಒಂದು ಉಪಾಯ ಮಾಡಿ ನಿನ್ನನ್ನು ಹಿಡಿದಿದೀವಿ ಎಂದು ಹೇಳುತ್ತಲೇ ಜಿತೇಂದ್ರ ದುಃಖದಿಂದ ಅಳ್ತಾ ಇರ್ತಾನೆ. ಅನಾಮಿಕ, ಶಾರದಾ, ಪ್ರಸಾದ್, ರಮೇಶರು ಎಲ್ಲರೂ ಸೇರಿ ಜಿತೇಂದ್ರನ್ನು ಕರೆದುಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅಲ್ಲಿ ಪೊಲೀಸ್ ಆಫೀಸರ್ ಮೂರ್ತಿ, ಕಂಗ್ರಾಟ್ಸ್ ಅನಾಮಿಕಾ ಟೀಮ್ ಎಂದು ಅನಾಮಿಕಳನ್ನು ಅವಳ ಬೃಂದವನ್ನು ಅಭಿನಂದಿಸುತ್ತಾನೆ. ಥ್ಯಾಂಕ್ಸ್ ಸರ್, ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗ್ತೀವಿ. ನೋ ರಿಲ್ಯಾಕ್ಸ್ ಅನಾಮಿಕಾ, ತಗೋ ಈ ಫೈಲ್ ತಗೋ. ಸಾರ್, ಈಗ್ಲೇ ಅಲ್ವಾ ಒಂದು ವಾರದಿಂದ ಕೊಟ್ಟ ಫೈಲ್ ಅನ್ನ ಪೂರ್ತಿ ಮಾಡಿದೀವಿ, ಮತ್ತೆ ತಕ್ಷಣ ಇನ್ನೊಂದು ಫೈಲ್ ಕೊಟ್ರೆ ಹೇಗ್ ಹೇಳಿ ಸರ್? ತಪ್ಪಲ್ಲ ಅನಾಮಿಕಾ, ನಮ್ಮ ದೇಶಕ್ಕೆ ನಿನ್ನಂತ ಬುದ್ಧಿವಂತ ಎಸಬೇಕು ಎಂದು ಹೇಳುತ್ತಲೇ ಅನಾಮಿಕ ಫೈಲ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮತ್ತೆ ಅನಾಮಿಕ ಯಾವ ಬಿಸ್ನೆಸ್ ಮಾಡಿ ಯಾರನ್ನ ಹಿಡ್ಕೋತಾಳೋ ನೋಡೋಣ. ಬುದ್ಧಿ ಕಡಿಮೆ ಇರುವ ಹಳ್ಳಿಯ ಸೊಸೆ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹಾಲ್ಗೆ ಬಂದ ಪ್ರಸಾದನಿಗೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ಹಳ್ಳಿಯ ಸೊಸೆ ಅನಾಮಿಕ ಕಾಣಿಸುತ್ತಾಳೆ. ಈ ಹಳ್ಳಿ ಸೊಸೆ ಹಾಲಲ್ಲಿ ಇದ್ದಾಳೆ ಅಂದ್ರೆ ಪಟ್ಟಣದತ್ತೆ ಕಿಚನ್ ಅಲ್ಲಿ ಇದ್ದಾಳೆ ಅನ್ನೋ ಮಾತು ಎಂದು ಕಿಚನ್ಗೆ ಬಂದು ನೋಡುತ್ತಾನೆ. ಆಗ ಶಾರದಾ ಸಿಂಕ್ ಅಲ್ಲಿರೋ ಪಾತ್ರೆಗಳನ್ನು ವಾಶ್ ಮಾಡ್ತಾ ಕಾಣಿಸ್ತಾಳೆ. ಪ್ರಸಾದ್ಗೆ ನಗು ನಿಲ್ಲಿಸಲಾಗಲಿಲ್ಲ. ಆದ್ರೆ ಕಂಟ್ರೋಲ್ ಮಾಡ್ಕೊಂತ, ಏನು ಶಾರದಾ, ಇಷ್ಟಪಟ್ಟು ತಂದುಕೊಂಡ ನಿನ್ನ ಹಳ್ಳಿಯ ಮುದ್ದು ಸೊಸೆ ಅನಾಮಿಕ ಇರುವಾಗ ನೀನೇನು ಹೀಗೆ ಪಾತ್ರೆ ತೊಳಿತಾ ಇದೀಯಾ ಎಂದು ಕೇಳುತ್ತಾನೆ. ಶಾರದಾ ನೀರಸವಾದ ಮುಖವಿಟ್ಟು, ನನ್ನ ಕೈ ಅಡಿಯಲ್ಲಿ ಇರ್ತಾಳೆ ಅಂತ ಹಳ್ಳಿಯಿಂದ ನಮ್ಮ ಅಣ್ಣನ ಮಗಳನ್ನ ಸೊಸೆಯಾಗಿ ತಂದೆ, ಅದೆಷ್ಟು ದೊಡ್ಡ ತಪ್ಪು ಅಂತ ಈಗೀಗ್ಲೇ ನಂಗೆ ಅರ್ಥವಾಗ್ತಾ ಇದೆ ಎಂದು ಬಹಳ ಡಲ್ ಆಗಿ ಹೇಳುತ್ತಾಳೆ. ಅದನ್ನು ನೋಡಿ ಪ್ರಸಾದ್ ಕರುಣೆಯಿಂದ, ಏನ್ ನಡೀತು, ಯಾಕೆ ಅಷ್ಟೆಲ್ಲ ನೀನು ದೂರ ಮಾಡ್ತಾ ಇದ್ಯಾ? ಹಳ್ಳಿ ಸೊಸೆಗೆ ಕೆಲಸ ಮಾಡೋದು ಗೊತ್ತು ಹೊರತು ಆದ್ರೆ ಯಾವ ಕೆಲಸ ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಯಾವಾಗ ಮಾಡ್ಬೇಕೋ ಗೊತ್ತಿಲ್ಲ, ಕನಿಷ್ಠ ಹೇಳಿದ ಕೆಲಸ ಕೂಡ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಅವಳಿಗೆ ಹೇಳದೆ ನಾನೇ ಮಾಡ್ಕೊತಾ ಇದ್ದೀನಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನಗೆ ಟಿಫಿನ್ ಕೊಟ್ರೆ ತಿಂದು ಹೋಗ್ತೀನಿ.
ಇನ್ನು ಟಿಫಿನ್ ರೆಡಿ ಆಗಿಲ್ಲ ರೀ, ಈ ದಿನಕ್ಕೆ ಹೊರಗಡೆಯಿಂದ ತರಿಸ್ಕೊಳ್ಳಿ. ನಾನು ಹೊರಗಿಂದ ತರಿಸ್ಕೋತೀನಿ ಬಿಡು. ಮತ್ತೆ ನಮ್ಮ ಮಗ ಕೂಡ ಹೊರಗೆ ತಿಂತೀನಿ ಅಂತ ಹೊರಟೋಗಿದ್ದಾನೆ. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ ಎಂದು ತಿರುಗಿ ಹಾಲಿಂದ ಹೊರಗೆ ಹೋಗ್ತಾ ಇರುವಾಗ ಸೋಫಾದಲ್ಲಿ ಕೂತ್ಕೊಂಡ ಅನಾಮಿಕಾ ಕಾಣಿಸುತ್ತಾಳೆ. ಸೋಫಾದಿಂದ ಎದ್ದು ನಿಂತ್ಕೋತಾಳೆ. ಮಾವಯ್ಯ, ಟಿಫಿನ್ ಕೊಡ್ಲಾ ಎಂದು ಕೇಳುತ್ತಲೇ ಪ್ರಸಾದ್ ಬೆಚ್ಚಿ ಬೀಳುತ್ತಾನೆ. ಹಬ್ಬೆ, ಹಸಿವು ಇಲ್ಲಮ್ಮ. ಆದ್ರೂ ನಾನು ಬಿಡಲ್ಲ ಮಾವಯ್ಯ. ನಾನು ಇಲ್ಲಿಗೆ ಬರುವ ಮೊದಲು ನಮ್ಮ ಅಪ್ಪ ನಿಮ್ ಬಗ್ಗೆ ಹೇಳಿದ ಮಾತುಗಳು ನನಗೆ ತುಂಬಾ ನೆನಪಲ್ಲಿದೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಶಾಕಿಂಗ್ ನೋಡ್ತಾ, ನನ್ ಬಗ್ಗೆ ನಿಮ್ಮಪ್ಪ ಅಷ್ಟೆಲ್ಲ ಏನ್ ಹೇಳಿದ್ರಮ್ಮ? ನಿಮ್ಗೆ ಸಂಕೋಚ ಹೆಚ್ಚು ಅಂತ, ಅದಕ್ಕೆ ಯಾವ್ದು ದೊಡ್ಡದಾಗಿ ಕೇಳಲ್ಲ ಅಂತಂದ್ರು. ಬೇಡ ಅಂತ ಎಷ್ಟು ಹೇಳಿದ್ರು, ಹಸುವೆ ಇಲ್ಲ ಅಂತ ಹೇಳಿದ್ರು. ಆ ಮಾತುಗಳನ್ನ ಕೇಳದೆ ಬಲವಂತವಾಗಿ ಕೂರಿಸಿ ಆ ಸಮಯದಲ್ಲಿ ಏನಿದ್ರು ಅದನ್ನ ತಿನ್ನೋದಕ್ಕೆ ಕೊಡು ಅಂತ ಹೇಳಿದ್ರು ಮಾವಯ್ಯ. ಬಹಳ ಸಂತೋಷ ತಾಯಿ. ಆದ್ರೆ ಸೊಸೆ, ಈಗ ನನಗೆ ಹಸುವೆ ಆಗಿದೆ ಹೊರತು ಆಫೀಸ್ಗೆ ಹೋಗೋ ಟೈಮ್ ಆಯ್ತು. ತಿಂತಾ ಇದ್ರೆ ಚೆನ್ನಾಗಿರಲ್ಲ. ನಾನು ಆಮೇಲೆ ತಿಂತೀನಮ್ಮ. ಇಲ್ಲ ಮಾವಯ್ಯ, ನೀವು ತಿಂದೆ ಹೋಗೋದಕ್ಕೆ ಆಗೋದೇ ಇಲ್ಲ ಎಂದು ಪ್ರಸಾದನ ಕೈಯನ್ನು ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಕರ್ಕೊಂಡ್ಬಂದು ಕೂರಿಸುತ್ತಾಳೆ. ಸೊಸೆ, ನಿಮ್ಮ ಅತ್ತೆ ಟಿಫಿನ್ ರೆಡಿ ಇಲ್ಲ ಅಂತ ಹೇಳಿದ್ಲು. ನಿಮಗಾಗಿ ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಟ ಇಡ್ಲಿ ಬಗ್ಗೆ ಅತ್ತೆಗೆ ಸ್ವಲ್ಪನೂ ಗೊತ್ತಿಲ್ಲ ಮಾವಯ್ಯ ಎಂದು ಅಮಾಯಕವಾಗಿ ಹೇಳುತ್ತಲೇ ಪ್ರಸಾದ್ಗೆ ಪಾಪ ಹೇಗೆ ರಿಯಾಕ್ಟ್ ಆಗ್ಬೇಕು ಅಂತ ಕೂಡ ಅರ್ಥವಾಗ್ಲಿಲ್ಲ. ನಿನ್ನೆ ಬಿಸಿಯಾಗಿದ್ದಾಗ್ಲೇ ನೀನು ಮಾಡಿದ ಇಡ್ಲಿ ತಿನ್ನಲಾರ್ದು ಹೋದ್ವಿ. ಈಗ ಫ್ರಿಜ್ ಅಲ್ಲಿಟ್ಟು ಕೂಲಾಗಿ ಇಡ್ಲಿನ ಮಾಡಿದ್ರೆ ಹೇಗ್ ತಿನ್ಬೇಕಮ್ಮ ಎಂದು ತನ್ನಲ್ಲಿ ತಾನು ಅಂದ್ಕೊಳ್ಳುತ್ತಾ ಹಾಗೆ ಕೂತ್ಕೊಂತಾನೆ. ಅನಾಮಿಕಾ ಹೋಗಿ ಫ್ರಿಜ್ ಅಲ್ಲಿರುವ ಇಡ್ಲಿ ಪಾತ್ರೆ ತಂದು ಪ್ರಸಾದನ ಮುಂದೆ ಇಡ್ತಾಳೆ. ಆ ಪಾತ್ರೆಯಿಂದ ಕೂಲಿಂಗ್ ಹೊಗೆ ಬರ್ತಾ ಇರುತ್ತೆ. ಅದೊಂಥರ ಮುಖ ಬಿಟ್ಟು ಸೊಸೆ ಕಡೆ ನೋಡ್ತಾನೆ. ತಿನ್ನಿ ಮಾವಯ್ಯ, ನೀವು ಹಸುವೆಯಿಂದ ಆಫೀಸಿಗೆ ಹೋಗಿದ್ದೀರಾ ಅಂತ ನಮ್ ತಂದೆಗೆ ತಿಳಿದ್ರೆ ಇನ್ನೇನಾದ್ರೂ ಇದೆಯಾ? ಈ ಎತ್ತಿನ ಗಾಡಿ ಕಟ್ಕೊಂಡು ಬಂದು ನನ್ನ ಬೈತಾರೆ. ನಮ್ಮ ಅಮ್ಮಂಗಂತೂ ಹೊಡಿತಾರೆ ಮಾವಯ್ಯ. ನೀವು ಇಡ್ಲಿ ತಿಂತೀರಾ ಇಲ್ಲ ನಮ್ಮ ಅಮ್ಮಂಗೆ ಹೊಡ್ಸು ಅಂತೀರಾ? ಇಲ್ಲಮ್ಮ ಸೊಸೆ. ಏನು ಮಾವಯ್ಯ, ಇಡ್ಲಿ ತಿನ್ನಲಾರ ಅಂದ್ರೆ ನಮ್ಮ ಅಮ್ಮಂಗೆ ಏಟು ತಪ್ಪಲ್ಲ ಅನ್ನೋ ಮಾತು. ಅಯ್ಯೋ ಸೊಸೆ, ನಾನು ಇಡ್ಲಿ ತಿಂತೀನಿ ಅಂತಾನೆ ಹೇಳ್ತಾ ಇದ್ದೀನಮ್ಮ. ಅಂದ್ರೆ ತಿನ್ನಿ ಮಾವಯ್ಯ ಎಂದು ಸಂತೋಷ ಪಡುತ್ತಾ ಇದ್ದಾರೆ. ಪ್ರಸಾದ್ ಕೂಲ್ ಆಗಿರೋ ಇಡ್ಲಿಯನ್ನ ಬಾಯಲ್ಲಿ ಇಟ್ಕೊತಾನೆ. ಅಷ್ಟೇ, ಅದನ್ನ ತಿನ್ನಲಾರ್ದೆ ಹೊರಗೆ ಹೋಗಿತಾನೆ. ಅದನ್ನು ನೋಡಿ, ಅಯ್ಯೋ ಮಾವಯ್ಯ, ತಿನ್ನಲಾರ್ದೆ ಹೋಗ್ತಾ ಇದ್ದೀರಾ? 1 ನಿಮಿಷ, ಈಗಲೇ ಬರ್ತೀನಿ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕಿಚನ್ ಒಳಗಿಂದ ಶಾರದ ಬಂದು, ಇದೇನ್ರಿ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಕೂತಿದ್ದೀರಾ? ನಾನೆಲ್ಲಿ ಕೂತಿದ್ದೀನಿ? ನಮ್ಮ ಹಳ್ಳಿ ಸಸಿ ಕೂರ್ಸಿದ್ದಾಳೆ. ಯಾಕಂತೆ? ಯಾಕೇನು, ನೆನ್ನೆ ಮಿಕ್ಕ ಇಡ್ಲಿನ ಫ್ರಿಜ್ ಅಲ್ಲಿ ಇಟ್ಟಿದ್ದಾಳಂತೆ. ಏನೋ, ನೆನ್ನೆ ಮಾಡಿದ ಇಡ್ಲಿನ ಫ್ರಿಜ್ ಅಲ್ಲಿ ಇಟ್ಟಿದ್ದಾಳ? ಹೌದು ಶಾರದಾ, ಈಗ ನಾನು ಇದನ್ನ ತಿಂದು ಆಫೀಸ್ಗೆ ಹೋಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ಅದೇನೋ ಕಲ್ಲಾಗಿ ಬದಲಾಗಿದೆ. ತಿನ್ನಲಾರ್ದೆ ಹೋಗ್ತಾ ಇದ್ದೀನಿ. ಈಗ್ಲೇ ಬರ್ತೀನಿ ಮಾವಯ್ಯ ಅಂತ ಹೇಳಿ ಒಳಗಡೆ ಹೋಗಿದ್ದಾಳೆ. ಏನ್ ಮಾಡ್ತಾಳೋ ಏನೋ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಒಂದು ಸುತ್ತಿಗೆ ತಗೊಂಡ್ಬರ್ತಾಳೆ. ಶಾರದಾ ಪ್ರಸಾದರ ಸುತ್ತಿಗೆಯನ್ನು ನೋಡಿ ಆಶ್ಚರ್ಯ ಹೋಗ್ತಾರೆ. ಅನಾಮಿಕಾ ಇಡ್ಲಿನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸುತ್ತಿಗೆಯಿಂದ ಹೊಡಿತಾ ಇರ್ತಾಳೆ. ಆದ್ರೂ ಸರಿ ಆ ಇಡ್ಲಿ ಚೂರಾಗದೆ ಹಾಗೆ ಗಟ್ಟಿಯಾಗಿರುತ್ತೆ. ಕಲ್ಲು ಹೊಡೆದ ಸೌಂಡ್ ಬರ್ತಾ ಇದ್ರೆ ಶಾರದಾ ದಂಪತಿಗಳು ಸಹಿಸಲಾರದೆ ಶಾರದಾ ಅಂತೂ ಬೆಡ್ರೂಮ್ ಒಳಗೆ ಓಡೋಗ್ತಾಳೆ. ಪ್ರಸಾದ್ ಕೂಡ ಹೊರಗಡೆ ಓಡ್ತಾನೆ. ಅನಾಮಿಕಾ ಅದನ್ನೇನು ಹಚ್ಚಿಕೊಳ್ಳದೆ ಸುತ್ತಿಗೆಯಿಂದ ಇಡ್ಲಿನ ಹೊಡಿತಾನೆ ಇರ್ತಾಳೆ. ಗಟ್ಟಿಗೆ ಹೊಡಿತಾ ಇರ್ತಾಳೆ. ಪಾಪ ಆ ಡೈನಿಂಗ್ ಟೇಬಲ್ ಆ ಏಟನ್ನು ತಡೆಯಲಾರದೆ 2 ಚೂರಾಗಿ ಹೋಗುತ್ತೆ. ಧಡೀಲ್ ಅಂತ ಸೌಂಡ್ ಬಂದಿದ್ದರಿಂದ ಶಾರದಾ ಬೆಡ್ರೂಮ್ ಬಾಗಿಲ ಹತ್ರ ಬಂದು ನೋಡ್ತಾಳೆ. 2 ಚೂರಾದ ಡೈನಿಂಗ್ ಟೇಬಲ್ ಕಾಣಿಸುತ್ತೆ. ಅಯೋಮಯದಿಂದ, ಅಮ್ಮ, ಈ ಬುದ್ಧಿ ಕಡಿಮೆ ಇರುವ ಹಳ್ಳಿ ಸೊಸೆನ ಸಹಿಸೋದ್ ಕಷ್ಟನೇ. ಹೀಗೆ ಎಲ್ಲವನ್ನ ಚೂರಾಗಿ ಮಾಡ್ತಾ ಹೋದ್ರೆ ತಂದೆ ಮಗನ ಸಂಪಾದನೆ ಎಲ್ಲ ಮನೆಯಲ್ಲಿ ಬೇಕಾದ ಸಾಮಾನ್ ತರೋದಕ್ಕೆ ಸರಿ ಹೋಗುತ್ತೆ. ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುತ್ತಿಗೆ ಹಿಡ್ಕೊಂಡು ಅನಾಮಿಕಾ ಅವಳ ಹತ್ರ ಬರ್ತಾಳೆ. ಶಾರದಾ ಭಯಪಡ್ತಾ ಇರ್ತಾಳೆ. ಏನೇ ಸೊಸೆ, ಸುತ್ತಿಗೆ ಹಿಡ್ಕೊಂಡು ಇಲ್ಲಿಗೆ ಬಂದೆ? ಅತ್ತೆ, ಎಷ್ಟು ಹೊಡೆದ್ರು ಇಡ್ಲಿ ಹೊಡಿತಾ ಇಲ್ಲ, ಏನ್ ಮಾಡು ಅಂತೀರಾ? ನನ್ನ ಎತ್ತಿ ಮೇಲೆ ಇಟ್ಟು ಕೊಡಿಯೇ ಅಂದ್ರೆ ಸ್ವಲ್ಪ ಬೆಡ್ ವರ್ಗು ಬನ್ನಿ ಅತ್ತೆ. ನಾನು ಬೆಡ್ ಹತ್ತಿ ನಿಮ್ ತಲೆ ಮೇಲೆ ಇಡ್ಲಿ ಇಟ್ಟು ಗಟ್ಟಿಯಾಗಿ ಹೊಡಿತೀನಿ. ಆಗ ಡೈನಿಂಗ್ ಟೇಬಲ್ 2 ಚೂರಾದ ಹಾಗೆ ನನ್ ತಲೆ 2 ಚೂರಾಗುತ್ತೆ. ನಾನು ಕರ್ದಾಗ ಬಂದೆ ಹೊಡಿಬಹುದು. ಈಗ ನೀನ್ ಹೋಗಿ ಟಿವಿ ನೋಡು, ಹೋಗು. ಹಾಗೆ ಅತ್ತೆ ಎಂದು ಕೈಯಲ್ಲಿರುವ ಸುತ್ತಿಗೆಯನ್ನು ಬಿಡುತ್ತಾಳೆ. ಅಷ್ಟೇ, ಶಾರದಳ ಕಾಲ್ ಮೇಲೆ ಬೀಳುತ್ತದೋ. ಶಾರದ ಗಟ್ಟಿಗೆ ಅರಚಲಾರದೆ ಬಾಯಿನ ಗಟ್ಟಿಗೆ ಮುಚ್ಕೋತಾಳೆ. 1 ಗಂಟೆ ಕಳೆದ ನಂತರ ಆಫೀಸ್ ಅಲ್ಲಿ ರಮೇಶ್ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರ್ತಾನೆ. ಅವನ ಸೆಲ್ ಫೋನ್ ರಿಂಗ್ ಆಗುತ್ತೆ. ರಿಸೀವ್ ಮಾಡ್ಕೊಂಡು, ಹೇಳು ಮಮ್ಮಿ. ಮಗು ರಮೇಶ್, ನಿಮ್ಮ ಅಪ್ಪನವರು ಆಫೀಸ್ಗೆ ಬರ್ತಾ ಇದ್ದಾರೆ. ತಿನ್ನೋದಕ್ಕೆ ಏನಾದ್ರು ತರ್ಸೋ? ಹಾಗೆ ತರಿಸ್ತೀನಮ್ಮ. ಬೆಳಿಗ್ಗೆನೆ ತಮ್ಮ ಹಳ್ಳಿ ಸೊಸೆ ಮಾಡಿದ ಘನ ಕಾರ್ಯದ ಬಗ್ಗೆ ಹೇಳಿದ್ಲು, ಹೋಗಿ ನೋಡ್ದೆ. ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಯ್ತು ಮಗನೇ. ಅನಾಮಿಕಾ ಏನ್ ಮಾಡ್ತಿದ್ದಾಳೆ ಮಮ್ಮಿ? ಬುದ್ಧಿ ಕಡಿಮೆ ಅಲ್ವ ಮಗನೇ, ಯಾವ್ದೋ ಒಂದು ಕೆಲಸಕ್ಕೆ ಬರೋದ ಕೆಲಸ ಮಾಡ್ತಾನೆ ಇರ್ತಾಳೆ.
ಬೇಕು ಅಂತ ಕೋರ್ಕೊಂಡ್ ತಂದ್ಯಲ್ಲಮ್ಮ ನಿನ್ನ ಅಣ್ಣನ್ ಮಗಳನ್ನ. ಅದಕ್ಕೆ ಮಗನೇ ನಾನು ಮತ್ತೆ ಮತ್ತೆ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಎಲ್ಲ ಕೆಲಸ ಹೇಳ್ಕೊಡು ಮಮ್ಮಿ ಅವಳಿಗೆ ಎಂದು ಹೇಳುತ್ತಾ ಇರುವಾಗಲೇ ಪ್ರಸಾದ್ ಆಫೀಸ್ಗೆ ಬರ್ತಾನೆ. ಮಮ್ಮಿ ಡ್ಯಾಡಿ ಆಫೀಸ್ಗೆ ಬಂದ್ರು, ಇನ್ನ ನೋಡ್ಕೋತೀನಿ ಬಿಡು ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ. ಪ್ರಸಾದ್ ಕುರ್ಚಿಯಲ್ಲಿ ಕೂತ್ಕೊಂಡು, ಸೊಸೆ ಬುದ್ಧಿ ಕಡಿಮೆಯಿಂದ ನಿಮ್ಮಮ್ಮ ಬಹಳ ಕಷ್ಟ ಪಡ್ತಾ ಇದ್ದಾಳು ಡ್ಯಾಡಿ. ಅದು ಮನೆ ಗಲಾಟೆ, ಅತ್ತೆ ಸೊಸೆರಿಬ್ರು ನೋಡ್ಕೋತಾರೆ ಬಿಡಿ. ಈಗ ನಾವು ಆಫೀಸ್ ಅಲ್ಲಿ ಇದ್ದೀವಿ, ಆಫೀಸ್ ವರ್ಕ್ ಮಾಡ್ಕೊಳ್ಳೋಣ ಎಂದು ವರ್ಕ್ ಮಾಡ್ಕೋತಾ ಇರ್ತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮಾರನೇ ದಿನ ಆಫೀಸ್ಗೆ ಹೋಗಬೇಕು ಎಂದು ಪ್ರಸಾದ್ ರಮೇಶರು ರೆಡಿಯಾಗಿ ಹಾಲ್ ನಲ್ಲಿ ಒಂದು ಮೂಲೆಯಲ್ಲಿರುವ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಬರ್ತಾರೆ. ಅಲ್ಲಿ ಹಾಕೊಳ್ಳೋದಕ್ಕೆ ಚಪ್ಪಲಿ ಶೂನು ಕಾಣಿಸ್ತಾ ಇಲ್ಲ, ಒಂದು ಸ್ಟ್ಯಾಂಡ್ ಮಾತ್ರನೇ ಇರುತ್ತೆ. ಅಯೋಮಯದಿಂದ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾ, ಇದೇನಪ್ಪಾ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಮಾತ್ರನೇ ಇದೆ, ಚಪ್ಪಲಿ ಇಲ್ಲ. ನನಗ್ ಮಾತ್ರ ಏನ್ ಗೊತ್ತು ಮಗನೇ, ಇರು ನಿಮ್ಮ ಅಮ್ಮನ್ ಕರೆದು ಕೇಳ್ತೀನಿ. ಶಾರದಾ ಶಾರದಾ ಒಂದ್ಸಲ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಬಾ ಎಂದು ಗಟ್ಟಿಗೆ ಅನ್ನುತ್ತಲೇ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಅಬ್ಬಾ ಏನ್ರಿ, ಏನ್ ನಡೀತು, ಯಾಕೆ ಅಷ್ಟೆಲ್ಲ ಅರಿಸ್ತಾ ಇದ್ದೀರಾ? ಚಪ್ಪಲಿ ಸ್ಟ್ಯಾಂಡ್ ನೋಡ್ ಶಾರದಾ, ಏನ್ ನಡೀತು ಅಂತ ನಿಂಗೆ ಗೊತ್ತಾಗುತ್ತೆ ಎಂದು ಹೇಳುತ್ತಲೇ ಶಾರದಾ ಚಪ್ಪಲಿ ಸ್ಟ್ಯಾಂಡ್ ಕಡೆ ನೋಡ್ತಾಳೆ. ಸ್ಟ್ಯಾಂಡ್ ಎಲ್ಲ ಖಾಲಿಯಾಗಿರುತ್ತೆ, ಚಪ್ಪಲಿ ಇರೋದಿಲ್ಲ. ಶಾರದಂಗೆ ವಿಚಿತ್ರ ಅನ್ಸುತ್ತೆ. ಸೊಸೆ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ. ಏನತ್ತೆ? ಚಪ್ಪಲಿ ಇಲ್ಲ, ಶೂನು ಇಲ್ಲ, ಚಪ್ಪಲಿ ಸ್ಟ್ಯಾಂಡ್ ಒಂದೇ ಇದೆ, ಏನ್ ಮಾಡಿದ್ಯೆ? ತೋರಿಸ್ತೀನಿ ಬನ್ನಿ ಅತ್ತೆ ಎಂದು ಅವರನ್ನು ಕರೆದುಕೊಂಡು ಫ್ರಿಡ್ಜ್ ಹತ್ರ ಬರ್ತಾಳೆ. ಡೋರ್ ತೆಗಿತಾಳೆ. ಫ್ರಿಡ್ಜ್ ಅಲ್ಲಿ ಚಪ್ಪಲಿ ಶೂಗಳಿರುತ್ತೆ. ಎಲ್ರು ಶಾಕಿಂದ ಬಿಳಿಚು ಮುಖ ಹಾಕೊಂಡು ಒಬ್ರನ್ನೊಬ್ರು ನೋಡ್ಕೊತಾರೆ. ಅನಾಮಿಕಾ ಮಾತ್ರ ಗರ್ವದಿಂದ, ನೋಡಿದ್ರತ್ತೆ ನೀವ್ ಹೇಳ್ದಾಗೆ ಮಾಡ್ದೆ ಎಂದು ಹೇಳುತ್ತಲೇ ಶಾರದಂಗೆ ವಿಪರೀತವಾದ ಕೋಪ ಬರುತ್ತೆ. ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು? ನೀವೇ ಅಲ್ವಾ ಅತ್ತೆ ಹಾಳಾಗದೆ ಹಾಗಿಡು ಅಂತ, ಅದಕ್ಕೆ ತಗೊಂಡ್ಬಂದು ಫ್ರಿಡ್ಜ್ ಅಲ್ಲಿ ಇಟ್ಟೆ. ಇದ್ರಲ್ಲಿ ಹಿಟ್ಟಿದ್ದು ಹಾಳಾಗಲ್ಲ ಅಂತ ಹೇಳಿದ್ದು ಕೂಡ ನೀವೇ ಅಲ್ವಾ? ಎಲ್ಲ ನೀವೇ ಹೇಳ್ತೀರಾ, ಮತ್ತೆ ಬೈತೀರಾ, ಮರ್ತು ಹೋಗ್ತೀರಾ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರಿಗೆ ತಲೆ ತಿರುಗಿದ ಹಾಗಾಗುತ್ತೆ. ಏನು ಮಾತನಾಡದೆ ಸೋಫಾದಲ್ಲಿ ಕುತ್ಕೋತಾರೆ. ಅತ್ತೆ ಈಗ ಇದಕ್ಕಾಗಿನೇ ನನ್ನ ಕರ್ಸಿದ್ರ? ಹೌದು ಸೊಸೆ, ಇದ್ರ ಬಗ್ಗೆನೇ ಕರ್ದೆ, ಆದ್ರೆ ನೀನೇನ್ ಹೀಗೆ ಮಾಡ್ದೆ? ನಾನ್ ಹೇಳಿದ್ದು ಫ್ರಿಡ್ಜ್ ಅಲ್ಲಿ ಇಡೋದು ಅಂತ ಅಲ್ವಲ್ಲ. ಅತ್ತೆ ಹಾಳಾಗದೆ ಇಡು ಅಂತ ಹೇಳಿದ್ದು ನೀವೇ, ಈ ಫ್ರಿಡ್ಜ್ ಅಲ್ಲಿ ಇಟ್ರೆ ಹಾಳಾಗಲ್ಲ ಅಂತ ಹೇಳಿದ್ದು ಕೂಡ ನೀವೇ. ಈಗ ನಾನೇನಕ್ ಬೈತಾ ಇದ್ದೀರಾ? ಸೊಸೆ ನಾನು ಹಾಳಾಗದೆ ಇರೋ ಅಂತ ಹೇಳಿದ್ದು ಈ ಸ್ಟ್ಯಾಂಡ್ ಅಲ್ಲೇ. ಚಪ್ಪಲಿನ ಶೂನ ಯಾರಾದ್ರೂ ಫ್ರಿಡ್ಜ್ ಅಲ್ಲಿ ಇಡ್ತಾರಾ? ಅಷ್ಟು ಮಾತ್ರ ಬುದ್ಧಿ ಇಲ್ದಿದ್ರೆ ಹೇಗೆ ಹೇಳು? ಹಾಳಾಗದೆ ಕವರ್ ಮುಚ್ಚು ಅಂತ ಹೇಳ್ದೆ, ಹೀಗೆ ಫ್ರಿಡ್ಜ್ ಅಲ್ಲಿ ಇಡು ಅಂತ ನಾನ್ ನಿಂಗೆ ಹೇಳಿಲ್ವಲ್ಲ. ನೀವು ಹೊಡೆದ್ರು ಬೈದ್ರು, ನೀವ್ ಹೇಳಿದ್ದು ಮಾಡ್ಕೊಳ್ಳೋದೇ ನನ್ ಕೆಲ್ಸ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ರಮೇಶರು ಶೂ ಇಲ್ಲದೆ ಕಾರಲ್ಲಿ ಆಫೀಸ್ಗೆ ಹೊರಟು ಹೋಗ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಬುದ್ಧಿ ಕಡಿಮೆ ಇರುವ ಹಳ್ಳಿಯ ಸೊಸೆ ಅನಾಮಿಕಳ ಜೊತೆ ಏನೋ ಒಂದು ತರ ಕಷ್ಟಪಡ್ತಾನೆ ಮನೆ ಕೆಲಸವನ್ನು ನಡೆಸುತ್ತಾ ಸಂಸಾರವನ್ನು ಸುಖವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಶಾರದಾ. ಹೀಗೆ ಬುದ್ಧಿ ಕಡಿಮೆ ಇರುವ ಸೊಸೆಯ ಕಷ್ಟಗಳಿಂದ ಆ ಕುಟುಂಬ ಹಾಗೆ ಕಾಲವನ್ನು ಎಳಿತಾ ಬರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.